ನಮ್ಮೊಂದಿಗೆ ಅನ್ನಪೂರ್ಣ ಅವರಿದ್ದಾರೆ. ನಮಸ್ಕಾರ. ಅನ್ನಪೂರ್ಣ, ಸ್ಕೂಲಿಗೆ ಹೋಗಿದ್ದೀರಾ? ಇಲ್ಲ ಮೇಡಮ್, ಸ್ಕೂಲ್ಗೆ ಹೋಗಿಲ್ಲ, ಓದಕ್ಕಾಗೇ ಇಲ್ಲ. ನಮಗೆ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಮೇಡಮ್, ಅದರಿಂದ ಕಳ್ಸಿಲ್ಲ ನನಗೆ. ಎಷ್ಟನೇ ವಯಸ್ಸಿನಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ? ನಾನು ಅವಾಗೆ 18 ವರ್ಷಕ್ಕೆ ಬರಕ್ಕೂ ಅವಾಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಮೇಡಮ್. ಏನ್ ಕೆಲಸ ಮಾಡ್ತಾ ಇದ್ದೆ? ಸಿಮೆಂಟ್ ಕೆಲಸ ಮಾಡ್ತಾ ಇದ್ದೆ, ಪ್ರತಿಯೊಂದು ಕೆಲಸನೂ, ಒಂದು ತೋಟದ ಕೆಲಸ, ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ ಮೇಡಮ್ ನಾನು. ಈಗ ಯಾವ ಫ್ಯಾಕ್ಟ್ರಿ? ಅಲ್ಲೇ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಮೇಡಮ್. ಅದೇ ನಮ್ಮ ತಂದೆ ಸತ್ ಮೇಲೆನೆ ಗಾರ್ಮೆಂಟ್ಸ್ಗೆ ಸೇರ್ಕೊಂಡಿದ್ದು ನಾನು. ಅಲ್ಲಿವರೆಗೂ ಕೆಲ್ಸಕ್ಕೆ ಹೋಗ್ತಾ ಇದ್ದೆ? ಹೋಗ್ತಾನೆ ಇದ್ದೆ. ನಿಮ್ ಮದುವೆ ವಿಚಾರ ನಿಮ್ ತಂದೆ ಏನು ಮಾಡಿರ್ಲಿಲ್ವಮ್ಮ? ಮಾಡ್ತಾ ಇದ್ರು ಮೇಡಮ್. ಆಮೇಲೆ ಅವ್ರ ಮನ್ಸಿಗೆ ಅದೇನು ಅನ್ಸ್ತಾ ಏನೋ ಬೇಡ, ಇನ್ನೊಂದು ವರ್ಷ ಬಿಟ್ಕೊಂಡು ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಹೊರಟೋದ್ರು ಅವರು. ಈ ನಿಮ್ಮ ಅಣ್ಣ ಎಲ್ಲಿ ಹೋದ, ಏನಾದ್ರು ಪತ್ತೆ ಹಚ್ಚಿದ್ರೆ? ಗೊತ್ತಿಲ್ಲ ಮೇಡಮ್, ಅವ್ನು ಎಲ್ಲಿ ಹೋಗಿದ್ದಾನೆ ಅಂತ ಇದುವರೆಗೂ ಬಂದು ಇಲ್ಲ, ನೋಡು ಇಲ್ಲ. ನಮ್ಮ ತಂದೆಗೂ ಸತ್ತ ಕೂಡ ಬರ್ಲಿಲ್ಲ ಮೇಡಮ್. ಯಾರೇ ಆಗ್ಲಿ, ತಂದೆ ಎಷ್ಟ ಕಟಕರಾದ್ರೂ ಬಂದು ಒಂದ್ ಸತಿ ಆದ್ರೂ ಮಕ್ಕ ನೋಡ್ಬೇಕು ಅನ್ಸುತ್ತೆ. ಅವ್ನು ಇದುವರೆಗೂ ಅವ್ನು ಎಲ್ಲಿದ್ದಾನಂದ್ರೂ ಗೊತ್ತಿಲ್ಲ, ಬಂದೂ ಇಲ್ಲ. ಯಾತಕ್ ಮನೆ ಬಿಟ್ಟು ಹೋಗಿರ್ಬೋದು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಸರಿ. ಆಮೇಲೆ ಕೂತ್ಕೊಂಡು ವಿಚಾರ ಮಾಡಿದ್ರ? ಆ ಕ್ಷಣಕ್ಕೆ ಗೊತ್ತಾಗದೆ ಇರ್ಬೋದು, ಆಮೇಲೆ ಕೂತ್ಕೊಂಡು ಮಾತಾಡಿರ್ಬೋದಲ್ವಾ ಮನೇಲಿ? ಯಾತಕ್ ಹೋಗಿರ್ಬೋದು ಅಂತ ನಮ್ಗೆ ಏನು ಹೇಳ್ತಾ ಇರ್ಲಿಲ್ಲ. ಅವನೊಬ್ನೇ ಸೈಲೆಂಟ್ ಆಗಿರ್ತಾ ಇದ್ದ ಅವನು. ಯಾವ್ದಾದ್ರು ಹುಡುಗಿ ಸಹವಾಸ ಏನಾದ್ರು ಮಾಡಿ? ಅದೆಲ್ಲ ಏನಿಲ್ಲ ಮೇಡಮ್. ನೀವು ಅವನಿಗೆ ಅಷ್ಟೊಂದು ವಹಿಸ್ಕೊಂಡ್ ಮಾತಾಡ್ತಾ ಇದ್ದೀರಲ್ಲ, ಅವ್ನು ವಹಿಸ್ಕೊಳಕ್ ಈಗ ಇಲ್ವಲ್ಲಮ್ಮ? ಅವ್ನು ಎಲ್ಲಾನ ಇರ್ಲಿ ಬಿಡಿ ಮೇಡಮ್, ನಮ್ಗೆ ಅವ್ನು ನಮ್ಮ ತಂಗಿದಿರಂತ ಅವ್ನು ಒಪ್ಕೊಂತ ಇಲ್ಲ, ನಾವು ಅಣ್ಣ ಅಂತ ಒಪ್ಕೊಂತ ಇದ್ದೀವಿ. ಬದುಕಿದ್ದಾನೆ ಅಂತ ಅನ್ಸತ್ತಾ? ಆ ದೇವ್ರೊಬ್ಬರಿಗೆ ಗೊತ್ತು, ಬದುಕಿದ್ದಾನ ಸತ್ತಿದ್ದಾನ ಒಂದು ಗೊತ್ತಿಲ್ಲ ಮೇಡಮ್ ನಮ್ಗೆ. ಅವನಂತೂ ಇದುವರೆಗೂ ನಮ್ ಕಣ್ಣಿಗೆ ಕಾಣಿಸ್ಕೊಂಡೇ ಇಲ್ಲ. ನಾವು ಹುಡುಕ್ಬಾರ್ದು ಜಾಗ ಇಲ್ಲ, ಎಲ್ಲೆಲ್ಲಿ ಬೇಕೋ ಹುಡ್ಕೊಂಡ್ ಬಂದಿದ್ದಾರೆ ನಮ್ಮ ತಂದೆ ನಮ್ಮ ತಾಯಿ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಕಾಫಿ ಕುಡ್ತಾ ಇದ್ರೆ, ರಾತ್ರಿ 1 ಗಂಟೆ ಮನೆಗೆ ಬರ್ತಾ ಇದ್ರು. ಮನೆಗೆ ಒಂದು ಅವಾಗ ಕಾಫಿ ಊಟ, ಅಂತವ್ರಿಗೆ ಎಲ್ಲಿ ಏನು ಇಲ್ಲ. ನಿಮ್ಮ ಅಜ್ಜಿ ಮನೆ ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ ಮೇಡಮ್, ನಮ್ಗೆ ಅಜ್ಜಿ ಮನೆ ತಾತನ ಮನೆ ಯಾರಿಲ್ಲ ನಮ್ಗೆ. ಯಾಕೆ ನಿಮ್ ತಂದೆ ತಾಯಿ, ಅವ್ರ ತಂದೆ ತಾಯಿ ಎಲ್ಲ ಇರ್ಲಿಲ್ವೇನಮ್ಮ? ಅವ್ರು ಯಾರು ನಮ್ಮನ್ನ ನೋಡಲ್ಲ ಮೇಡಮ್. ನೋಡಲ್ಲ ಅನ್ನೋದು ಯಾವಾಗ್ಲಿಂದಮ್ಮ? ಯಾವಾಗ್ಲಿಂದ ಸಂಬಂಧ ಕಡ್ದೋಗಿದೆ? ಎಲ್ರ ಜೊತೆನೂ ಯಾಕೆ ಸಂಬಂಧ ಕಡ್ದೋಗಿದೆ? ಅದೇನ ಏನ್ ಪಾಪ ಮಾಡಿದೀವ ನಾವಂತೂ, ಏನ್ ಕರ್ಮ ಮಾಡಿದೀವ, ನಮ್ಮನ್ನ ಯಾರು ನೋಡಕ್ಕೆ ಬರಲ್ಲ ಮೇಡಮ್. ಆ ಥರದ್ ಮಾತಾಡ್ಬೇಡಿಮ್ಮ, ಎಲ್ರಿಗೂ ಇರುತ್ತೆ ತೊಂದ್ರೆ. ನಮ್ಮಿಂದ ಏನಾದ್ರೂ ತಪ್ಪಾಗಿರ್ಬೋದಾ ಅಂತ ಯೋಚನೆ ಮಾಡ್ಬೇಕಲ್ವಾ ಒಂದ್ಸತಿ? ನಮ್ಮಿಂದ ಏನ್ ಯಾತಕ್ಕಾಗಿ ಎಲ್ರು ದೂರ ಆಗ್ಬಿಟ್ಟಿದ್ದಾರೆ? ಏನ್ ಗೊತ್ತಾ ಮೇಡಮ್, ಎಲ್ರು ಒಟ್ಟಾರೆ ಸೇರ್ಕೊಂಡು ನಿಮ್ಮನ್ನ ದೂರ ಮಾಡ್ಬಿಡ್ಬೇಕು ಅಂತ ಅವ್ರಿಗೆ ಏನ್ ಕಾರಣ ಗೊತ್ತಾ ಮೇಡಮ್? ಇವಾಗ ನಮ್ ತಂದೆ ಹೊರಟೋದ್ರು, ಇವಾಗ ಎಲ್ಲಾ ಜವಾಬ್ದಾರಿ ಹೊತ್ಕೊಬೇಕು. ಅದ್ರಿಂದ ಅವ್ರು ಯಾರು ನಮ್ಮನ್ನ ನೋಡಕ್ ಬರ್ತಾ ಇಲ್ಲ. ಅವ್ರು ಕಷ್ಟದಲ್ಲಿರೋರು ಸಹಾಯ ಮಾಡಕ್ ಬರ್ತಾರಲ್ವಾ? ಇಲ್ಲ ಬರಲ್ಲ. ಕಷ್ಟ ಅಂತ ಯಾರ ಮುಂದೆನೂ ನಾವು ಇದುವರೆಗೂ ಕಷ್ಟ ಅಂತ ಇಲ್ಲಿಗೆ ಬಂದು ಹೇಳ್ಕೊಂತ ಇದೀವಿ ಅಷ್ಟೇ. ಅಕ್ಕಪಕ್ಕನೇ ಆಗ್ಲಿ ಯಾರಿಗೇ ಆಗ್ಲಿ ನಮ್ ಕಷ್ಟ ಇದೆ ಏನಾನ ಒಂಚೂರು ಹೆಲ್ಪ್ ಮಾಡ್ರಿ ಅಂತ ಇದುವರೆಗೂ ಕೇಳಿಲ್ಲ. ಯಾಕೆ ಕೇಳಲ್ಲ? ಹೇಳ್ಕೊಳ್ತಾ ಇದ್ರೆ ಹೇಗ್ ಗೊತ್ತಾಗತ್ತೆ ಕಷ್ಟ ಇದೆ ಅಂತ? ಯಾರಿಗೆ ಉಪವಾಸ ಇದ್ರು ಅಷ್ಟೇ, ಯಾರ ಹತ್ರನೂ ಹೇಳ್ಕೊಂಡಿಲ್ಲ ನಾವು. ಎಷ್ಟೋ ದಿನ ಉಪವಾಸ ಇದ್ ಮಲಗಿದೀವಿ, ಯಾರ ಹತ್ರ ಏನು ಹೇಳ್ಕೊಂಡಿಲ್ಲ ನಾವು. ಈಗ ದುಡಿಯೋ ಹುಡುಗಿ ನೀನ್ ಒಬ್ಳೆ ಅಲ್ವಾ ಮನೆಯಲ್ಲಿ? ಮೇಡಮ್ ನಾನು ಒಬ್ಳೆ. ಈಗ ನಿಂದೇನು ಉದ್ದೇಶಮ್ಮ? ನಾನಿವಾಗ ಇದುವರೆಗೂ ಅವ್ನು ಸಾಕಿದ್ದೀನಿ, ನಾನ್ ಮದ್ವೆ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ ಮೇಡಮ್. ನನ್ಗೂ ಒಂದ್ ಸಂಸಾರ ಮನೆ ಬೇಕಲ್ಲ ಮೇಡಮ್. 4 ಜನ ನನ್ ಪಕ್ಕದಾಗಿರೋ ನನ್ ಫ್ರೆಂಡ್ಸ್ಗಳೇ ಕೇಳ್ತಾರೆ, ಏನ್ ಇನ್ನ ಮದ್ವೆ ಮಾಡ್ಕೊಂಡಿರ, ಹಿಂಗೆ ಇದೆಯೇನು ನೀನು ಅಂತ. ಅವ್ರ ನನ್ ಮಾತು ಅಂತಾರೆ ಅಂದ್ರೆ ನಮ್ಗೆ ಚುಚ್ಚದಂಗ ಆಗುತ್ತೆ. ನಮ್ ಕಷ್ಟ ಅವ್ರಿಗೆ ಹೇಳಿದ್ರೆ ಅರ್ಥ ಆಗುತ್ತಾ ಮೇಡಮ್? ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ನಮ್ ಕಷ್ಟ ಏನಂತ ಅವ್ರಿಗೆ ಅರ್ಥ ಆಗಲ್ಲ. ನೀನ್ ಯಾಕೆ ಮದ್ವೆ ಮಾಡ್ಕೊಂಡಿಲ್ಲ, ಏನ್ ಕಾರಣ ಅಂತ ಕೇಳ್ತಾರ. ಆ ಕಾರಣ ನಾವು ಉತ್ತರ್ಸಕ್ ಆಗುತ್ತಾ ಅವ್ರಿಗೆ? ಸರಿ, ಈಗ ಬಿಟ್ಟು ಹೊಟ್ಟೋದ್ರೆ ಇವ್ರ ಗತಿ ಏನಮ್ಮ? ಅದು ಅವ್ರಿಗೆ ಪಾಡ್ ಮೇಡಮ್. ನಾನು ಇದುವರೆಗೂ ಸಾಕಿದ್ದೀನಿ, ಸಲುವಿದ್ದೀನಿ. ನಮ್ಮಮ್ಮ ಅಂತ ನಾನು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ, ನನ್ನ ತಂಗಿನೂ ನನ್ನ ಪ್ರೀತಿಯಿಂದ ನೋಡಿದ್ದೀನಿ, ಇದುವರೆಗೂ ನೋಡಿದ್ದೀನಿ. ಇನ್ ಮುಂದಕ್ಕೆ ನಾನು ನೋಡಕ್ ಆಗಲ್ಲ ಮೇಡಮ್. ಯಾಕಮ್ಮ ಈ ಥರ ತೀರ್ಮಾನ ತಗೋತಾ ಇದೆಯಾ? ನಿಮ್ ತಾಯಿಗೆ ಆರೋಗ್ಯ ಸರಿ ಇಲ್ವಲ್ಲಮ್ಮ? ಆರೋಗ್ಯ ಸರಿ ಇದ್ರಾದ್ರೂ ದುಡಿಬೋದೇನೋ ಅಲ್ವಾ? ನಿಂತ್ಕೊಳಕ್ಕೆ ನಡಿಯಕ್ಕೆ ಆಗ್ತಿಲ್ವಲ್ಲಮ್ಮ ಅವ್ರಿಗೆ? ನಾನು ಏನ್ ಮಾಡ್ಲಿ ಮೇಡಮ್? ನನ್ನ ಲೈಫನ್ನು ನಾನು ರೂಪಿಸ್ಕೊಬೇಕು ತಾನೆ.
ನಾನು ಅವ್ರ ಲೈಫ್ಗೋಸ್ಕರ ನಾನು ಇದ್ದೇ ಕಳ್ಕೊಂಡೆ, ನನ್ನ ಭವಿಷ್ಯ ಕಳ್ಕೊಂಡೆ. ಇನ್ನ ಮುಂದಕ್ಕೆ ಇನ್ನ ಜೀವನ ಬರುತ್ತಾ ಮೇಡಮ್? ಲೈಫ್ ಬರುತ್ತಾ ನನಗೆ? ನೀವು ಇಷ್ಟು ವರ್ಷ ಆತ ಬಂತು, ಇನ್ ಮುಂದಕ್ಕೆ ನನ್ಗೆ ಲೈಫ್ ಬರುತ್ತಾ? ವಯಸ್ಸಾಗುತ್ತಾ? ಇನ್ನ ಬರುತ್ತಾ ನನ್ಗೆ ವಯಸ್ಸು? ನಿಮ್ ಜೊತೆಗೆ ಇರೋಂತ ಅಳಿಯ ಯಾರನ್ನ ನೋಡ್ಬೇಕಲ್ವಾ? ನನ್ ಜೊತೆಗಿರೋಂತ ಅಳಿಯನ್ ಹುಡ್ಕಿದ್ರು ಅವ್ರು ಬಂದಿರ್ತಾರ ಮೇಡಮ್ ಮನೆಯೊಳಗ? ಇರಲ್ವಾ? ಇರ್ತಾರ. ಇದ್ರು ಒಂದ್ ಪಕ್ಷ ಅವನೇ ಕೇಳ್ತಾನೆ, ಏನೇ ನಿಮ್ಮ ಅಮ್ಮನ್ನು ಸಾಕ್ಬೇಕು, ನಿನ್ ತಂಗಿನೂ ಸಾಕ್ಬೇಕು, ನಿನ್ನೂ ಸಾಕ್ಬೇಕೇನಂತ ಕೇಳ್ತಾನೆ. ಅವಾಗ ಅವನು ನಮ್ಮ ಅಮ್ಮನ ಅವನ ಕೈಯಾಗ ಬೈಸ್ಕೊಂಡು ನಮ್ಮಮ್ಮ ಊಟ ಮಾಡ್ಬೇಕಾ ಮೇಡಮ್? ಈಗ ಮದ್ವೆ ಮಾಡ್ಕೊಂಡು ಹೊರಟು ಹೋದ್ರೆ ಆಮೇಲೆ ನೆಮ್ಮದಿಯಾಗಿ ಇರಕ್ಕಾಗತ್ತಾ ನಿನಗೆ? ಇರಕ್ ಆಗಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ತಾಯಿ ಪ್ರೀತಿ ಅನ್ನೋದೊಂದು ಇರುತ್ತಲ್ಲ ಮೇಡಮ್, ಅದಕ್ ಬಂದಿ ಹೋಗಿ ನೋಡ್ಕೊಬೋದು ಅಷ್ಟೇನೆ. ನಾನು ಸಪೋರ್ಟ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂದ್ರೆ ಅದಕ್ಕಾಗಲ್ಲ ಮೇಡಮ್. ಅದೇ ನೀವು ನಂತರನೇ ಹೆಣ್ಣು, ನೀವು ಯೋಚನೆ ಮಾಡ್ರಿ. ಇವಾಗ ಹೋದ್ಮೇಲೆ ಅವ್ನ ಹೆಲ್ಪ್ ಇಲ್ದಿರ ನಾನು ಬರಕ್ಕಾಗಲ್ಲ, ನೋಡಕ್ಕಾಗಲ್ಲ. ಇಲ್ಲ ನಾವ್ ಜೊತೆಗೆ ಇರ್ಸ್ಕೊಂತೀವಿ ಅಂದ್ರು ಅವ್ನ ಕೈಯಾಗ ಬೈಸ್ಕೊಂಡು ನಮ್ ತಾಯಿ ಊಟ ತಿನ್ಬೇಕ. ಅವ್ನ್ ನಮ್ ತಾಯಿಗೆ ಬೈತಾ ಇದ್ರೆ ನಂಗೆ ಎಷ್ಟು ನೋವಾಗುತ್ತೆ. ಕರೆಕ್ಟು. ಈಗ ಒಂದೇ ಸಮನೆ ಬಿಟ್ಟು ಹೊಟ್ಟೋದ್ರೆ ಅವ್ರ ಊಟಕ್ಕೆ ಗತಿ ಇಲ್ವಲ್ಲ? ಏನೋ ಅವ್ರ ದಾರಿ ಅವ್ರದ್ದು ಮೇಡಮ್. ನಾನು ಇದುವರೆಗೂ ಸಾಕಿದ್ದೀನಿ, ಸಲವಿದ್ದೀನಿ, ನಾನು ಬೇಡಿದ್ದೀನಿ ಅವ್ರನ್ನ, ಈ ಮಟ್ಟಕ್ಕೆ ನಿಲ್ಸಿದ್ದೀನಿ ಅವ್ರನ್ನ. ಇನ್ ಮುಂದಕ್ಕೆ ನನ್ನ ಕೈಯಾಗ ಸಾಕಾಗಲ್ಲ ಮೇಡಮ್. ಬೇರೆ ಯಾರು ಇಲ್ಲ ಅಂತೀರಿ? ಅರುಣ್ ಕುಮಾರ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಈಗ ಮದ್ವೆ ಮಾಡ್ಕೊಂಡು ಹೋದ್ರು ದುಡಿಬೇಕಲ್ವೇನಮ್ಮ? ಅದು ಅವ್ರ ಮನೆಗೆ ಹೋದ್ಮೇಲೆ ಅವ್ರು ಕಳಿಸ್ತಾರ, ಇರ್ಸ್ಕೊಂತಾರ, ಅದನ್ನು ಕೇಳ್ತಾರಲ್ಲ. ನೀನ್ ಕೆಲ್ಸಕ್ಕೆ ಹೋಗ್ಬೇಡ ಅಂತಾರೆ. ಈಗ ಎಷ್ಟೋ ಜನ ಹೆಣ್ಮಕ್ಳು ಮದ್ವೆ ಆಗಿ ಹೋದ್ರು ಅವ್ರಿಗೂ ಒಂಥರ ಹಿಂಸೆ ಇದ್ದೇ ಇರುತ್ತಲ್ಲ ಮೇಡಮ್. ನಿಮ್ಮ ಅಮ್ಮನ ಮನೆಗೆ ಹೋಗಿ ದುಡಿತಿದ್ದೆ, ಹೋಗು ಇಲ್ಲೂನು ಅಂತಾರೆ. ಕೆಲವ್ರು ಒಳ್ಳೆಯವ್ರಾದ್ರೆ ಬೇಡ ಹೋಗೋದು ಅಂತಾರೆ. ಅದಕ್ಕೇನ್ ಮಾಡ್ಬೇಕು ಮೇಡಮ್ ಹೇಳ್ರಿ? ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ 4 ಜನ 4 ಮಾತಾಡ್ತಾರೆ. 4 ಜನ 4 ಮಾತಾಡೋದ್ರಿಂದ ಮದುವೆ ಆಗ್ತಾ ಇದೆಯೋ ಅಥವಾ ನಿನಗೆ ಮದುವೆ ಆಗೋ ಆಸೆ ಇದೆ? ನನ್ಗೆ ಮದ್ವೆ ಆಗೋದು ಅಂತ ಆಸೆ ಇದೆ ಮೇಡಮ್. 4 ಜನದ ಮಾತು ಬಿಟ್ಬಿಡೋಣ. 4 ಜನ ಸಹಾಯಕ್ಕೆ ಬರ್ತಾನೆ ಇಲ್ಲ ಅಲ್ವಾ ನಿಮಗೆ? ಅಂದ್ಮೇಲೆ ಆ 4 ಜನದ ಮಾತು ನಮ್ಗೆ ಆಸೆ ಇದೆ ನನಗೆ ಮದ್ವೆ ಆಗೋದು. ಯಾಕಂದ್ರೆ ನನಗೂ ನನ್ನ ಮನೆ ಸಂಸಾರ ಅನ್ನೋದು ನನಗೂ ಇದೆಯಲ್ಲ. ಮುಂದಕ್ಕೆ ಅವ್ರು ಹೋದ್ಮೇಲೆ ನನ್ನ ಜೀವನಕ್ಕೆ ಯಾರು ನೋಡ್ತಾರೆ? ನನ್ನನ್ನು ಯಾರು ನೋಡ್ತಾರೆ? ಇವಾಗ ನಾನೇನೋ ಅವ್ರ ಮಗಳು ಇದ್ದೀನಿ, ಅವ್ರ ಕಷ್ಟಕ್ಕೆ ಆಗ್ತೀನಿ, ನನ್ನ ಕಷ್ಟಕ್ಕೆ ಯಾರು ಆಗ್ತಾರೆ? ನನ್ನ ಯಾರು ನೋಡ್ತಾರೆ ಮುಂದಕ್ಕೆ? ನಿನ್ ಧೈರ್ಯ ನಾನು ಮೆಚ್ಚಿದೆ. ನಿಜ ಹೇಳ್ಬೇಕು ಅಂತ ಮನಸ್ಸು ಬರುತ್ತಲ್ಲ. ಎಷ್ಟೋ ಜನ ಇದನ್ನ ಒಳಗಡೆ ಇಟ್ಕೊಂಡು ದೊಡ್ಡ ತ್ಯಾಗ ಮಾಡ್ತಾರೋ ಹಾಗೆ ನಾಟಕ ಆಡ್ತಾರೆ. ನಿಜ ಹೇಳಿದ್ದಕ್ಕೆ ಧನ್ಯವಾದ. ನಮ್ಗೆ ನಾಟಕ ಪಾಠ ಎಲ್ಲ ಬೇಡ ಮೇಡಮ್. ನಾನು ಇರೋದ್ ಹೇಳ್ತೀನಿ. ನನ್ನಷ್ಟು ಕಷ್ಟ ಬಿದ್ದರೆ ಹೆಣ್ಮಕ್ಳು ಯಾರು ಬೇಡ. ನಾನು ಹುಟ್ಟದಾಗಿಂದ ಸುಖ ಅನ್ನೋದೇ ನೋಡಿಲ್ಲ, ಕಷ್ಟದಾಗೆ ಬೆಳೆದವಳು ನಾನು.